ಪ್ರೀತಿ ನೀಡುವುದು ತಪ್ಪಲ್ಲ, ನೀಡಿದ ಪ್ರೀತಿನ ಮತ್ತೆ ನಿರೀಕ್ಷಿಸುವುದು ತಪ್ಪು. ಪ್ರೀತಿ ಯಾವತ್ತಾದರೂ ಹೇಳಿದ್ಯಾ, ನೀನು ಅವರನ್ನು ನಂಬು, ಇವರಿಂದ ಮೋಸ ಹೋಗು, ಇವರಿಗೆ ದುಡ್ಡು ಕೊಡು, ಇವರಿಂದ ಏನನ್ನಾದರೂ ಬಯಸು ಅಂತ? ಪ್ರೀತಿ ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ ಕಣ್ರಿ. ಪ್ರೀತಿ ಯಾವತ್ತೂ ಹೇಳಿಲ್ಲ ಇವ್ರನ್ನ ಮಾತ್ರ ಪ್ರೀತಿಸು, ಇವರಿಗೆ ಮಾತ್ರ ದುಡ್ಡು ಕೊಡು, ಇವರಿಗೆ ಮಾತ್ರ ಟೈಮ್ ಕೊಡು, ಇವ್ರ ಜೊತೆ ಮಾತ್ರ ಓಡಾಡು, ಇವರಿಗೆ ಮಾತ್ರ ಮನಸ್ಸು ಕೊಡು ಅಂತ. ನಾವು ಯಾಕೆ ಪ್ರೀತಿನ ಬ್ಲೇಮ್ ಮಾಡಬೇಕು? ಮನುಷ್ಯ ಮಾಡೋನು, ಮನುಷ್ಯ ಹೇಳೋನು, ಮನುಷ್ಯ ನಡ್ಕೊಳ್ಳೋನು ಕಣ್ರಿ. ಸಮಯ ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಾರೆ ಹೊರತು ಯಾಕೆ ನಾವು ಬ್ಲೇಮ್ ಮಾಡಬೇಕು? ಎಷ್ಟರ ಮಟ್ಟಿಗೆ ಸರಿ? ಒಂದು ಸಂಬಂಧ, ಒಂದು ರಿಲೇಷನ್ಶಿಪ್ ಅಂದರೆ ಅದಕ್ಕೆ ಅದರದ್ದೇ ಅಂತ ಸ್ಥಾನ ಮಾನ ಬೆಲೆ ಇದೆ ಕಣ್ರಿ. ಆ ಬೆಲೆನ ಕೊಡಬೇಕಾಗತ್ತೆ. ಪ್ರೀತಿ ಮಾಡಿದ ತಕ್ಷಣ ಕೊನೆ ತನಕ ಅವ್ರು ನಮ್ಮ ಜೊತೆನೇ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ನಮ್ಮ ತಪ್ಪಲ್ವಾ? ಪ್ರೀತಿಸಿದವರು ನಮ್ಮ ಜೊತೆಗಿಲ್ಲ ಅಂದರು, ಬೇರೆಯವ್ರ ಜೊತೆನೇ ಇದ್ದರೂ ಸಹಿತ ಖುಷಿಯಾಗಿರ್ಲಪ್ಪ, ನನ್ನ ಜೊತೆಗಿಲ್ಲ ಅಂದರು ಯಾರ ಜೊತೆಗಾದರೂ ಇರಲಿ, ಒಟ್ಟು ನಗ್ನಗ್ತಾ ಇರಲಿ ಅಂತ ಬಯಸೋದೇ ಟ್ರೂ ಲವ್ ಅಂತ ಹೇಳ್ತೀನಿ ಕಣ್ರಿ. ತುಂಬ ನೋವಾಗ್ಬೋದು, ತುಂಬ ಬೇಜಾರಾಗ್ಬೋದು, ತುಂಬ ಡಿಪ್ರೆಷನ್ಸ್ಗೆ ಹೋಗುತ್ತೆ ಮನಸ್ಸು. ಯಾಕೆ ನನ್ನ ಬಿಟ್ಟು ಹೋದ್ಲು, ಯಾಕೆ ನನಗೆ ಮೋಸ ಮಾಡ್ದ, ನನ್ನನ್ನು ಯಾಕೆ ಬ್ಲಾಕ್ ಮಾಡ್ದ, ನನ್ನನ್ನು ಯಾಕೆ ಬಿಟ್ಟು ಹೋದ, ಅವಳು ಯಾಕೆ ನನ್ನ ಜೊತೆಗಿರಲಿಲ್ಲ, ನಾನೇನು ಕಮ್ಮಿ ಮಾಡಿದ್ದೆ, ಇನ್ನಷ್ಟು ಮತ್ತಷ್ಟು ಪ್ರಶ್ನೆಗಳು ತುಂಬ ಸಲ ನಮಗೆ ಕಾಡ್ತಾ ಇರುತ್ತೆ ಕಣ್ರಿ. ಈ ಎಲ್ಲ ಪ್ರಶ್ನೆಗೆ ಉತ್ತರ ಯಾರು ಕೊಡ್ತಾರೆ? ಉತ್ತರ ಎಲ್ಲಿದೆ? ಕುಡಿಯೋದ್ರಿಂದ, ಸೂಸೈಡ್ ಮಾಡ್ಕೊಳ್ಳೋದ್ರಿಂದ, ಅಥವಾ ಇನ್ನೇನೋ ಆಗೋದ್ರಿಂದ ಎಲ್ಲದಕ್ಕೂ ಉತ್ತರ ಸಿಗಲ್ಲ, ಸಲ್ಯೂಷನ್ ಸಿಗಲ್ಲ, ಬಗೆಹರಿಯಲ್ಲ. ಏನೇ ಇದ್ದರೂ, ಏನೇ ಬಂದರೂ ಎಲ್ಲವನ್ನ ಫೇಸ್ ಮಾಡ್ತೀನಿ ಅನ್ನೋ ಒಂದೇ ಒಂದು ಮೈಂಡ್ಸೆಟ್, ದೃಢವಾದ ಮೈಂಡ್ಸೆಟ್ನ ಇಟ್ಕೋಬೇಕು. ಬಿಟ್ಟೋದವರೇ ಬಿಂದಾಸಾಗಿದ್ದಾರೆ ಕಣ್ರಿ. ಬಿಟ್ಕೊಟ್ಟವ್ರು ನಾವು ಭರ್ಜರಿಯಾಗಿರಬೇಕು. ಯಾವ ರೀತಿ ಅಂದರೆ, ನಮ್ಮ ಬೆಳವಣಿಗೆ, ನಮ್ಮ ಒಂದು ಪ್ಲ್ಯಾಟ್ಫಾರ್ಮ್ನ ನೋಡಿ, ಛೇ ಇಂಥ ಹುಡುಗಿನ, ಇಂಥ ಹುಡುಗನ ಮಿಸ್ ಮಾಡ್ಕೊಂಬಿಟ್ನಲ್ಲ ನನ್ನ ಲೈಫಲ್ಲಿ ಅಂತ ಕೊರಗೋ ಅಷ್ಟು ಹಂತಕ್ಕೆ ನಾವು ಬೆಳಿಬೇಕೇ ಹೊರತು ಹೇಡಿ ಥರ ಸೂಸೈಡ್ ಮಾಡಿಕೊಂಡು, ನೋವನ್ನು ಕೊಟ್ಕೊಂಡು ಇನ್ನೇನೋ ಮಾಡ್ಕೊಳ್ಳೋದಲ್ಲ ಕಣ್ರಿ ಜೀವನ. ಜೀವಿಸೋಕೆ ಒಂದು ಲೈಫ್ ಕೊಟ್ಟಿದ್ದಾನೆ ದೇವರು, ತುಂಬ ದೊಡ್ಡ ಗಿಫ್ಟ್ ಅನ್ಕೋಬೇಕು. ಈ ಪ್ರಪಂಚ, ಈ ಒಂದು ನೇಚರ್ಸ್ ತುಂಬ ಅದ್ಭುತವಾಗಿ ನೋಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂದಮೇಲೆ ನಮ್ಮನ್ನು ಯಾವ ರೀತಿಯಾಗಿ ಭೂಮಿಗೆ ಕಳಿಸಿದ್ದಾನೋ ಅದೇ ರೀತಿಯಾಗಿ ಆ ಒಂದು ದೇಹವನ್ನು ಅವನಿಗೆ ವಾಪಸ್ ಕೊಡಬೇಕಾಗತ್ತೆ ಕಣ್ರಿ. ಸತ್ರೆ ಏನು ಸಿಗುತ್ತೆ? ಏನೂ ಸಾಧಿಸೋಕ್ಕಾಗಲ್ಲ, ಏನೂ ಸಿಗೋದೂ ಇಲ್ಲ. ಒಂದು ಇಡೀ ಮಣ್ಣು, ಒಂದು ಹಾರ ಬೇಕಾಬಿಟ್ಟು ತಂದೆಸ್ತು ಹಿಂದೆ ಆಡ್ಕೋತಾರೆ ಕಣ್ರಿ. ಮುಂದೆ ಇತ್ತು ಜಯಿಸಿ ನೋಡೋಣ ಯಾರು ಹೇಗೆ ಏನು ಮಾತಾಡ್ತಾರೆ ನಮ್ಮ ಬಗ್ಗೆ ಅಂತ. ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಮಾತಾಡ್ದವರು, ತೆಗೆಳ್ದವರು, ಬೈದವರು, ಒದ್ದವರು, ಓಡಿಸ್ದವರು, ಬಿಟ್ಟೋದವ್ರು ಎಲ್ಲರೂ ನಮ್ಮ ಹತ್ರ ಬರೋ ಥರ ಬದುಕಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇದೇ ಮನಸ್ಸುಗಳ ಮಾತಿನ ಜೊತೆ.